ದೆಹಲಿಯಿಂದ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಈಗ ಭಾರತ ಈಗಾಗಲೇ ಯುದ್ಧಕ್ಕೆ ಸನ್ನದ್ಧವಾಗಿದೆ. ಇದರ ನಡುವೆ ದೊಡ್ಡ ಮಟ್ಟದ ಯುದ್ಧ ಆಗತ್ತಾ ಇಂಥ ಒಂದು ಸೂಚನೆ ಸಿಗ್ತಾ ಇದೆ. ಎಲ್ಲ ರಾಜ್ಯಗಳಿಗೆ ಯುದ್ಧದ ಸೈರನನ್ನು ಮೊಳಗಿಸುವಂತೆ ಈಗ ಕೇಂದ್ರ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಕದನ ಶುರುವಾಗ್ಬಿಡುವಂಥ ಆತಂಕ ಇದೆ. ಹೀಗಾಗಿ ಎಲ್ಲ ರಾಜ್ಯಗಳಿಗೂ ಕೂಡ ಕೇಂದ್ರ ಗೃಹ ಇಲಾಖೆ ಈಗ ಹೈ ಅಲರ್ಟ್ ಘೋಷಣೆ ಮಾಡಿದೆ. ರಾಜ್ಯಗಳಲ್ಲಿ ಸೇಫ್ಟಿ ಸೈರನ್ ಮೊಳಗಿಸುವಂತೆ ನಿರ್ದೇಶನವನ್ನು ಕೂಡ ನೀಡಿದೆ. ಮೇ 7ನೇ ತಾರೀಕಂದು ದೇಶಾದ್ಯಂತ ಮಾಕ್ ಡ್ರಿಲ್ ಕೂಡ ಈಗಾಗಲೇ ಮಾಡೋದಕ್ಕೆ ಸೂಚನೆ ನೀಡಲಾಗಿದೆ. ಯುದ್ಧದ ವೇಳೆ ಜನರನ್ನ ಹೇಗೆ ರಕ್ಷಣೆ ಮಾಡಬೇಕು, ಯಾವೆಲ್ಲ ಮುಂದಿನ ಕ್ರಮಗಳನ್ನು ಕೈಗೊಳ್ಳಬೇಕು, ಅಪಾಯದ ಸ್ಥಳಗಳಿಂದ ಜನರನ್ನ ಹೇಗೆ ತೆರವುಗೊಳಿಸಬೇಕು, ಈ ಎಲ್ಲ ವಿಚಾರಗಳನ್ನು ಮುಂದಿಟ್ಟು ಮಾಕ್ ಡ್ರಿಲ್ ಮಾಡೋದಕ್ಕೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಸೂಚನೆ ಕೊಟ್ಟಿದೆ. ಎಲ್ಲ ರಾಜ್ಯಗಳಲ್ಲಿ ರಿಹರ್ಸಲ್ ಮಾಡುವಂತೆ ಸೂಚನೆ ನೀಡಲಾಗಿದೆ. ಇದನ್ನೆಲ್ಲವೂ ಕೂಡ ಗಮನಿಸ್ತಾ ಇದ್ರೆ ದೊಡ್ಡ ಮಟ್ಟದ ಯುದ್ಧಕ್ಕೆ ಭಾರತ ಸರ್ಕಾರ ಈಗಾಗಲೇ ತಯಾರಿ ನಡೆಸ್ತಾ ಇದೆ. ಅತ್ತ ಕೇಂದ್ರ ಸರ್ಕಾರ ಕೂಡ ಎಲ್ಲ ರಾಜ್ಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ವೇಳೆ ತುರ್ತು ಸಂದರ್ಭ ಬಂದಿದ್ದೇ ಆದಲ್ಲಿ ಅಥವಾ ಬಾಂಬ್ ದಾಳಿ ಸೇರಿದಂತೆ ಎಲ್ಲ ರೀತಿಯಂಥ ಯುದ್ಧಗಳನ್ನು ಅಥವಾ ಎಲ್ಲ ರೀತಿಯಂಥ ದಾಳಿಯನ್ನು ಎದುರಿಸೋದಕ್ಕೆ ಬೇಕಾದಂಥ ಮುಂದಿನ ಕ್ರಮವನ್ನು ಈಗಾಗಲೇ ಕೈಗೊಳ್ಳೋದಕ್ಕೆ ತಯಾರಿ ನಡೆಸೋದಕ್ಕೆ ಕೇಂದ್ರ ಸರ್ಕಾರ ಈಗ ಮುಂದಾಗ್ತಾ ಇದೆ. ಸಾಲು ಸಾಲು ಸಭೆಗಳು ನಡೀತಾ ಇದೆ. ಈಗ ಎಲ್ಲ ರಾಜ್ಯಗಳಿಗೆ ಕೇಂದ್ರದ ಗೃಹ ಇಲಾಖೆ ಸೂಚನೆ ಕೊಟ್ಟಿದ್ದು, ರಾಜ್ಯದ ಪ್ರಮುಖ ನಗರಗಳಲ್ಲಿ ಯುದ್ಧದ ಸೈರನನ್ನು ಅಥವಾ ಸೇಫ್ಟಿ ಸೈರನ್ ಏನಿದೆ, ಸೇಫ್ಟಿ ಸೈರನ್ನ ಮೊಳಗಿಸಿ ಅದರ ಅಣುಕು ಪ್ರದರ್ಶನವನ್ನು, ನಾಗರಿಕರನ್ನು ಯಾವ ರೀತಿ ಸೇಫ್ಟಿ ಆಗಿ ಅವರನ್ನು ರಕ್ಷಣೆ ಮಾಡಬೇಕಾಗತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಕ್ ಡ್ರಿಲ್ಲನ್ನು ಕೂಡ ಮಾಡುವಂತೆ ಸೂಚನೆ ನೀಡಲಾಗಿದೆ. ಮೇ 7ನೇ ತಾರೀಕು ದೇಶಾದ್ಯಂತ ಒಂದು ಮಾಕ್ ಡ್ರಿಲ್ ಕೂಡ ನಡೆಯುತ್ತೆ. ರಾಜ್ಯದ ಪೊಲೀಸ್ ಇಲಾಖೆ ಇರ್ಬೋದು, ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಇರ್ಬೋದು, ಹಾಗೆ ಸಿವಿಲ್ ಫೋರ್ಸ್ಗಳು ಕೂಡ ಇರುತ್ತೆ. ಇದೆಲ್ಲವೂ ಕೂಡ ಒಟ್ಟಾಗಿ ಕಾರ್ಯಾಚರಣೆ ಮಾಡೋದು, ಅದನ್ನು ಹೇಗೆ ತಯಾರಿ ಮಾಡ್ಕೋಬೇಕಾಗತ್ತೆ, ಏನೆಲ್ಲ ಮಾಡ್ಕೋಬೇಕಾಗತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ತಯಾರಿಯನ್ನು ಮಾಡ್ಕೊಳ್ಳಿ, ಜೊತೆಗೆ ಮಾಕ್ ಡ್ರಿಲ್ ಕೂಡ ಮಾಡಿ ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಭಾರತ ಸರ್ಕಾರ, ಇನ್ಫ್ಯಾಕ್ಟ್ ಕೇಂದ್ರ ಗೃಹ ಇಲಾಖೆ ಎಲ್ಲ ರಾಜ್ಯಗಳಿಗೆ ಸೂಚನೆ ಕೊಟ್ಟಿದೆ. ಜೊತೆಗೆ ಅಗತ್ಯ ಬಿದ್ದರೆ ಎಲ್ಲ ರೀತಿಯಾದಂಥ ಸ್ಥಳಗಳನ್ನು, ಹಾಗೆ ಸೇಫ್ಟಿ ಸ್ಥಳಗಳು ಯಾವುದಿರುತ್ತೆ, ಜೊತೆಗೆ ರಕ್ಷಣೆ, ನಾಗರಿಕರನ್ನು ಯುದ್ಧದ ಸಂದರ್ಭದಲ್ಲಿ ರಕ್ಷಣೆ ಮಾಡುವಂಥದ್ದು ಇರ್ಬೋದು, ಅದರ ಮಾಕ್ ಡ್ರಿಲ್ಲನ್ನು ಕೂಡ ಮಾಡುವಂತೆ ಸೂಚನೆ ನೀಡಲಾಗಿದೆ. ರೈಟ್, ಈ ಎಲ್ಲ ವಿಚಾರದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿನ ನೀಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್. ಬಹುಶಃ ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಒಂದು ಡೆವಲಪ್ಮೆಂಟ್ಗಳನ್ನ ಹೇಳೋದಾದರೆ ಅತ್ತ ಭಾರತ ಸರ್ಕಾರ ತುಂಬ ಗಂಭೀರವಾಗಿ ಯುದ್ಧಕ್ಕೆ ರೆಡಿ ಆಗ್ತಾ ಇದೆಯೋ ಅಂತ ಒಂದು ಅನುಮಾನ ಬರುತ್ತೆ. ಅಟ್ ದ ಸೇಮ್ ಟೈಮ್ ಸೈಕಲಾಜಿಕಲಿ ಕೂಡ ಈ ರೀತಿಯಾದಂಥ ಮಾಕ್ ಡ್ರಿಲ್ಗಳನ್ನು ಮಾಡೋ ಮೂಲಕ ಅಥವಾ ನಾವು ತಯಾರಿದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನು ಸೈಕಲಾಜಿಕಲಿ ಕೂಡ ಪಾಕಿಸ್ತಾನಕ್ಕೆ ಕಳಿಸುವಂಥ ಒಂದು ತಂತ್ರಗಾರಿಕೆ ಭಾಗವಾಗಿದೆಯಾ, ಯಾವ ರೀತಿ ತಯಾರಿ ನಡೀತಾ ಇದೆ, ಇದನ್ನೆಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ. ಪ್ರಮುಖವಾಗಿ ಈ ಸೇಫ್ಟಿ ಸೈರನ್ಗಳನ್ನು ಗಮನಿಸ್ತಾ ಇದ್ದರೆ ಸಂಪೂರ್ಣವಾಗಿ ತಯಾರಿಯನ್ನು ಈಗಾಗಲೇ ಸರ್ಕಾರ ನಡೆಸ್ತಾ ಇರುವಂತೆ ಕಾಣ್ಬರ್ತಾ ಇದೆ. ಹರೀಶ್. ಹೌದು ಪ್ರಮೋದ್, ಮುಖ್ಯವಾಗಿ ಗಡಿಯಲ್ಲಿ ಉದ್ವಿಗ್ನತೆ ಪರಿಸ್ಥಿತಿ ಉಂಟಾಗಿದೆ. ಎರಡು ದೇಶಗಳ ಹೇಳಿಕೆಗಳು ಮತ್ತು ಅಲ್ಲಿ ಆಗ್ತಾ ಇರ್ತಕ್ಕಂಥ ಚಟುವಟಿಕೆಗಳೇನಿದೆ, ಮಿಲಿಟರಿ ಚಟುವಟಿಕೆಗಳು, ಇದು ಉದ್ವಿಗ್ನತೆಯನ್ನು ಇನ್ನಷ್ಟು ಹೆಚ್ಚು ಮಾಡ್ತಾ ಇದೆ. ಮತ್ತು ಭಾರತ ವಿವಿಧ ರಾಷ್ಟ್ರಗಳ ಜೊತೆ ತನ್ನ ಜೊತೆಗೆ ಒಳ್ಳೆ ಸಂಬಂಧ ಹೊಂದಿರತಕ್ಕಂಥ ಭಾರತದ ಜೊತೆ ಒಳ್ಳೆ ಸಂಬಂಧ ಹೊಂದಿರತಕ್ಕಂಥ ಇತರ ದೇಶಗಳ ಜೊತೆ ಮಾತುಕತೆಯನ್ನು ನಡೆಸ್ತಿದೆ. ಮತ್ತು ಯುದ್ಧಕ್ಕೆ ಬೇಕಾದಂತಹ ಒಪ್ಪಂದಗಳನ್ನ ಕೂಡ ಮಾಡ್ಕೊಳ್ತಾ ಇದೆ. ಭದ್ರತೆ, ರಕ್ಷಣೆಗೆ ಸಂಬಂಧಪಟ್ಟಂತೆ ಮತ್ತು ಮಿಲಿಟರಿ ಕೊಡುಕೊಳ್ಳುವಿಕೆ ಬಗ್ಗೆ ಕೂಡ ಒಪ್ಪಂದಗಳು ನಡೀತಾ ಇದೆ. ಇದರ ಜೊತೆಗೆ ಇವತ್ತು ಕೇಂದ್ರ ಗೃಹ ಇಲಾಖೆ ಒಂದು ಮಹತ್ವದ ಸಂದೇಶವನ್ನ ಎಲ್ಲ ರಾಜ್ಯಗಳಿಗೆ ಕೊಟ್ಟಿರುವಂತಹದ್ದು. ಒಂದು ರೀತಿಯಾಗಿ ಈಗಾಗಲೇ ಎಲ್ಲ ಡೆವಲಪ್ಮೆಂಟ್ಗಳನ್ನ ಗಮನಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಕೂಡ ಈಗ ಪ್ರಧಾನಿಯವರ ಕಾರ್ಯಾಲಯಕ್ಕೆ ಹೋಗಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ವಿವರಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಹರೀಶ್, ಹಾಗೆಯೇ ತುರ್ತು ಸಭೆ ಕೂಡ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅಮಿತ್ ಶಾ ಮತ್ತು ದೋವಲ್ ಜೊತೆಗೆ ಚರ್ಚೆ ನಡೀತಾ ಇದೆ ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅಪ್ಡೇಟ್ಸ್ ಬರ್ತಾ ಇದೆ ಹರೀಶ್? ಹೌದು ಪ್ರಮೋದ್, ನಿರಂತರವಾದಂತಹ ಸರಣಿ ಸಭೆಗಳನ್ನ ನಡೆಸ್ತಾ ಇರುವಂತಹದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿ ಕಚೇರಿಯಲ್ಲೇ ಇದ್ದಾರೆ. ಇವತ್ತು ಸುದೀರ್ಘವಾದಂತಹ ಮೀಟಿಂಗ್ಗಳನ್ನ ಮಾಡ್ತಾ ಇರುವಂತಹದ್ದು. ರಕ್ಷಣಾ ಕಾರ್ಯದರ್ಶಿಗಳ ಜೊತೆ ಬೆಳಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸುದೀರ್ಘವಾಗಿ ಚರ್ಚೆನ ನಡೆಸಿದ್ದಾರೆ. ಈಗ ಅಮಿತ್ ಶಾ ಅವರು ಕೂಡ ಚರ್ಚೆನ ಮಾಡ್ತಾ ಇರುವಂತಹದ್ದು. ಮುಖ್ಯವಾಗಿ ದೆಹಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಕೂಡ ಅಮಿತ್ ಶಾ ಅವರು ಚರ್ಚೆನ ಮಾಡಿದ್ದಾರೆ. ಈಗ ಅಮಿತ್ ಶಾ ಅವರ ಜೊತೆ ಈಗ ಅಜಿತ್ ದೋವಲ್ ಅವರು ಕೂಡ ಚರ್ಚೆನ ಮಾಡ್ತಾ ಇರುವಂತಹದ್ದು. ಅಜಿತ್ ದೋವಲ್ ಅವರು ಚರ್ಚೆಗೆ ಭಾಗಿಯಾಗಿದ್ದಾರೆ ಅಂತಂದ್ರೆ ಒಂದು ಮಹತ್ವದ ಮೀಟಿಂಗ್ ಆಗಿರುತ್ತೆ ಇದು. ಯಾಕಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಷ್ಟು ದಿವಸಗಳ ಕಾಲ ಸರಣಿ ಸಭೆಗಳನ್ನ ನಡೆಸಿದ್ರು. ಮತ್ತೆ ಮುಖ್ಯವಾಗಿ ಸೇನಾ ಮುಖ್ಯಸ್ಥರುಗಳ ಜೊತೆ ಸಭೆಯನ್ನು ನಡೆಸಿ ಒಂದು ಸಂಪೂರ್ಣವಾದಂತಹ ಪರಮಾಧಿಕಾರವನ್ನ ಸೇನೆಗೆ ಕೊಟ್ಟಿದ್ರು. ಉಗ್ರರ ವಿರುದ್ಧ ಒಂದು ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಿಕ್ಕೆ ಒಂದು ಮಿಲಿಟರಿ ಕಾರ್ಯಾಚರಣೆಯನ್ನ ಮಾಡಲಿಕ್ಕೆ ನಮ್ಮ ಸೇನೆ ಶಕ್ತವಾಗಿದೆ, ಅವರ ಮೇಲೆ ವಿಶ್ವಾಸ ಇದೆ, ನಾವು ಸಂಪೂರ್ಣ ಪರಮಾಧಿಕಾರವನ್ನು ಕೊಡ್ತೀವಿ ಅನ್ನುವಂಥದ್ದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಸಭೆಯಲ್ಲಿ ಒಂದು ಸಂದೇಶವನ್ನ ರವಾನೆ ಮಾಡ್ತಿದ್ರು. ಅಂದಿನಿಂದಲೇ ಕೂಡ
ಕೂಡ ಎಲ್ಲಾದ್ರೂ ಯುದ್ಧ ಆಗುತ್ತಾ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ನಡೀತಾ ಇತ್ತು. ಒಂದು ನಿರಂತರ ಸರಣಿ ಸಭೆಗಳ ಜೊತೆಗೆ ಇವತ್ತು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹೆಚ್ಚಿನ ಸಮಯವನ್ನ ಪ್ರಧಾನಿ ಕಚೇರಿಯಲ್ಲಿ ಕಳೆದಿರುವಂತಹದ್ದು. ಈ ಒಂದು ಸಮಯವನ್ನ ಕಳೆದಿರುವಂತಹದ್ದು ಈ ಹಿಂದೆ ನೋಡ್ಲಿಕ್ಕೆ ಒಂದು ಸಿಕ್ಕಿರ್ಲಿಲ್ಲ. ಸುದೀರ್ಘವಾದಂತಹ ಸಭೆಯನ್ನ ಮಾಡ್ತಾ ಇದ್ದಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಕೂಡ ಇವತ್ತು ಭೇಟಿಯಾಗಿರುವಂತಹದ್ದು. ಸಿಬಿಐ ನಿರ್ದೇಶಕರ ನೇಮಕಾತಿ ಸಂಬಂಧ ಭೇಟಿಯಾಗಿದ್ದಾರೆ ಅನ್ನುವಂತಹದ್ದು ಇದ್ರೂ ಕೂಡ ಒಂದು ನಿಟ್ಟಿನಲ್ಲಿ ನಿರಂತರವಾಗಿ ಭದ್ರತೆಗೆ ಸಂಬಂಧಪಟ್ಟಂತಹ, ರಕ್ಷಣೆಗೆ ಸಂಬಂಧಪಟ್ಟಂತಹ ನಿರಂತರ ಸಭೆಗಳು ನಡೀತಾ ಇದೆ. ಹೀಗಾಗಿ ರಾಹುಲ್ ಗಾಂಧಿ ಅವರ ಜೊತೆಗೆ ಈ ಒಂದು ವಿಚಾರವಾಗಿಯೂ ಕೂಡ ಚರ್ಚೆ ನಡೆಸಿದ್ದಾರಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳಿಗೆ ಎದ್ದಿರುವಂತಹದ್ದು. ಪ್ರಮೋದ್, ಥ್ಯಾಂಕ್ ಯು ಹರೀಶ್ ಎಲ್ಲ ಮಾಹಿತಿಗಾಗಿ.